ಪ್ರೀತಿಯ ಶರಣಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಶರಣೆ ನೀಲಾಂಬಿಕೆ ಅಮ್ಮನವರ ವಚನದೊಂದಿಗೆ ನಿಮ್ಮ ಪ್ರೀತಿಯ ಮುಗುಳು ನಗೆ. ಈ ಭೂಮಿ ಮೇಲೆ ಹುಟ್ಟಿ ಬಂದಿರುವ ಪ್ರತಿಯೊಬ್ಬರೂ ಕೂಡ ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಇವುಗಳಿಂದ ಆಯ್ದು ಹೋಗಿರ್ತಾರೆ. ಕೆಲವೊಂದಿಷ್ಟು ಕಾಲ ಸುಖದಿಂದ ಇದ್ದರೆ ಕೆಲವೊಂದಿಷ್ಟು ಕಾಲ ದುಃಖದೊಳಗೆ ಇರ್ತಾರೆ. ಹೀಗೆ ಇರುವಂತಹ ಜೀವನದೊಳಗೆ ಯಾವಾಗಲೂ ಸುಖ ಬರುತ್ತೆ ಯಾವಾಗ ದುಃಖ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ನಮ್ಮನ್ನು ನಾವು ಸಂತೈಸಿಕೊಳ್ಳಬೇಕು ಅಂತ ತಿಳ್ಕೊಂಡು ನೀಲಾಂಬಿಕೆ ತಾಯಿಯವರ ವಚನ ತಿಳಿಯೋಣ. ಆಗಿಂಗೆ ಮುಯ್ಯಾನದಿರು ಚೀಗಿಂಗೆ ಬೆಂಬೀಳದಿರು. ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ. ಹಾಗೆಂದಡೆ ನಿನ್ನ ವಶವಲ್ಲ ಹೋಗೆಂದಡೆ ನಿನ್ನಿಚ್ಛೆಯಲ್ಲ. ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ಧೀನವಾಗಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಷ್ಟು ಅದ್ಭುತವಾಗಿ ವಚನ ಕಟ್ಟಿಕೊಟ್ಟಿದ್ದಾರೆ ನೋಡಿ. ಯಾರು ಸಂತೈಸಿಕೋಬೇಕು, ನಮ್ಮನ್ನು ನಾವೇ ಸಂತೈಸಿಕೊಳ್ಳಬೇಕು, ಸಮಾಧಾನಗೊಳಿಸಿಕೊಳ್ಳಬೇಕು, ಶಾಂತಿಗೊಳಿಸಿಕೊಳ್ಳಬೇಕು. ಮನಸ್ಸೇ ಸಂತೈಸಿಕೊಳ್ಳಬೇಕು. ಈ ಮನಸ್ಸು ಅದಲ್ಲ, ಇದು ಜ್ಞಾನಿಯಾಗಬೇಕು. ಅಜ್ಞಾನಕ್ಕೆ ಅವಕಾಶ ಇರುವುದಿಲ್ಲ. ಯಾವ ರೀತಿಯಾಗಿ ಮನೆಗೆ ಬೀಗರು ಬಂದು ಹೋಗ್ತಾರಲ್ಲ, ಅತಿಥಿಗಳು ಬಂದು ಹೋಗ್ತಾರಲ್ಲ ಮನೆಗೆ, ಅದೇ ರೀತಿಯಾಗಿ ಈ ಸುಖ ದುಃಖಗಳು ಲಾಭ ನಷ್ಟಗಳು ನೋವು ನಲಿವುಗಳು ಬೇಕು ಬೇಡಗಳು ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ದೈವದ ಇಚ್ಛೆಯಂತೆ ಬಂದು ಹೋಗ್ತಾ ಇರ್ತವೆ. ಹೀಗಾಗಿ ಇವೆಲ್ಲವುಗಳನ್ನು ನಾವು ಬರಬೇಡ ಅನ್ನೋಕ್ಕೂ ಆಗೋದಿಲ್ಲ, ಬಾ ಅನ್ನೋಕ್ಕೂ ಆಗೋದಿಲ್ಲ. ಇವೆಲ್ಲವೂ ಕೂಡ ಸಂಗಯ್ಯನ ಅಧೀನವಾಗಿ ನಡೀತಾ ಇರ್ತವೆ ಅಂತ ನೀಲಾಂಬಿಕೆ ಅಮ್ಮನವರು ಹೇಳ್ತಾರೆ. ಆಗಿಂಗೆ ಮುಯ್ಯಾನದಿರು ಚೀಗಿಂಗೆ ಬೆಂಬೀಳದಿರು. ಅಂದರೆ ನಮ್ಮ ಮನಸ್ಸನ್ನು ಒಂದರೊಳಗೆ ಮಗ್ನಗೊಳಿಸಲಿಕ್ಕೆ ಹೋಗಬೇಡಿ ಅಂತಾರೆ. ಯಾವುದು ನಿನ್ನ ಬಳಿ ಇದೆಯಲ್ಲ ಅದರೊಂದಿಗೆ ನೀನು ದೋಸ್ತಿ ನಂಟು ಅಥವಾ ಗೆಳೆತನವನ್ನು ಬಹಳ ಕಾಲದವರೆಗೆ ಇಟ್ಟುಕೊಳ್ಳಿಕ್ಕೆ ಹೋಗಬೇಡ. ಯಾಕಂದರೆ ಯಾವುದು ಬಂದಿರುತ್ತೋ ಅದು ಬಹಳ ಹೊತ್ತು ನಿನ್ನ ಹತ್ರ ನಿಂತುಕೊಳ್ಳೋದಿಲ್ಲ. ಅದು ಸುಖ ಇರಬಹುದು ಅಥವಾ ದುಃಖ ಇರಬಹುದು, ಲಾಭ ಇರಬಹುದು ಅಥವಾ ನಷ್ಟ ಇರಬಹುದು, ನೋವಿರಬಹುದು ಅಥವಾ ನಲಿವಿರಬಹುದು, ಪ್ರೀತಿ ಇರಬಹುದು ಅಥವಾ ದ್ವೇಷ ಇರಬಹುದು. ಇನ್ನೊಬ್ಬರು ನಿನಗೆ ನಿಂದನೆಯನ್ನು ಮಾಡಿದರೆ ಮಾತ್ರ ಅವರು ಕೆಲವು ದಿವಸಗಳು ಬಿಟ್ಟು ಮತ್ತೆ ಹೊಗಳ್ತಾ ಇರ್ತಾರೆ. ಹೀಗಾಗಿ ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ನಮ್ಮ ಮನಸ್ಸಿಗೆ ಅಂಟದ ಹಾಗೆ ನೀನು ನೋಡ್ಕೋಬೇಕು. ನೀನು ಕಳೆದು ಓದುವುದರ ಕುರಿತು ಅಥವಾ ಆಗಿ ಹೋಗಿರುವುದನ್ನು ಕುರಿತು ಮರೆಯಲಿಕ್ಕೆ ಹೋಗಬೇಡ. ನಿನ್ನಿಂದ ಯಾವುದು ದೂರ ಹೋಗ್ತೈತೆ ಆ ವಿಷಯವನ್ನು ಕುರಿತು ನೀನು ಚಿಂತನೆಯನ್ನು ಮಾಡೋದಕ್ಕೆ ಹೋಗಬೇಡ. ಯಾಕೆಂದರೆ ಬಂದಿದ್ದು ತಾನಾಗಿಯೇ ಬರುತ್ತೆ, ಹೋಗಿದ್ದು ತಾನಾಗಿಯೇ ಹೋಗ್ತಾ ಇರುತ್ತೆ. ಬರುವುದು ಹೋಗುವುದು ಇದು ಇದ್ದದ್ದೇ. ಎಲ್ಲಿಯವರೆಗೆ ನಮ್ಮ ಪ್ರಾಣ ಈ ದೇಹದೊಳಗೆ ಇರುತ್ತದೆ ಅಲ್ಲಿಯ ತನಕ ಈ ಸುಖ ದುಃಖ ನೋವು ನಲಿವುಗಳು ಪ್ರೀತಿ ದ್ವೇಷಗಳು ಇವೆಲ್ಲವೂ ಕೂಡ ಇದ್ದದ್ದೇ. ಒಂದಾದ್ಮೇಲೆ ಒಂದು ಬರ್ತಾ ಇರ್ತೈತೆ ಹೋಗ್ತಾ ಇರ್ತೈತೆ. ಯಾವ ರೀತಿ ಕತ್ತಲೆ ಆದಮೇಲೆ ಬೆಳಕು ಬರುತ್ತೆ, ಬೆಳಕಾದ್ಮೇಲೆ ಕತ್ತಲೆ ಆಗ್ತಿರುತ್ತೆ, ಆ ರೀತಿಯಾಗಿ ಈ ಜೀವನ ಕೂಡ. ಹೀಗಾಗಿ ಈ ಜೀವನದೊಳಗೆ ದುಃಖ ಬಂದೈತೆ ಅಂತ ತಿಳ್ಕೊಂಡು ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಸುಖ ಬಂದೈತೆ ಅಂತ ಹಿಗ್ಲಿಕ್ಕೆ ಹೋಗಬೇಡ. ಯಾವುದಕ್ಕೂ ಕೂಡ ನೀ ಅಂಟದೇ ಇರು ಅಂತ ಮೊದಲಿನ ಸಾಲಿನಲ್ಲಿ ತುಂಬ ಅರ್ಥಪೂರ್ಣವಾಗಿ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ. ಅಂದರೆ ಅವ್ರು ಹೇಳೋದು ಮನಸ್ಸಿಗೆ ಮನಸ್ಸನ್ನು ಸಂತೈಸಿಕೊಳ್ಳಬೇಕು. ಮನಸ್ಸನ್ನು ಸಂತೈಸಿಕೊಳ್ಳಿ ಅಂದರೆ ಮನಕ್ಕೆ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ದಿನನಿತ್ಯವೂ ಕೂಡ ನಮ್ಮ ಮನಸ್ಸಿಗೆ ಅಜ್ಞಾನವನ್ನು ಕೊಡ್ತಾ ಇದ್ದೀವಿ. ಯಾವಾಗ ಈ ಮನಸ್ಸಿಗೆ ಜ್ಞಾನವನ್ನು ಕೊಡ್ತೀವಲ್ಲ, ಸತ್ಯ ವಿಚಾರವನ್ನು ಕೊಡ್ತೀವಲ್ಲ, ಅಂತಹ ಸಂದರ್ಭದಲ್ಲಿ ಮನಸ್ಸು ಶಾಂತಗೊಳ್ಳುತ್ತೆ. ಯಾವಾಗ ಮನಸ್ಸಿಗೆ ಒಳ್ಳೆಯ ವಿಚಾರವನ್ನು ತಿಳಿಸ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಆ ಮನಸ್ಸನ್ನು ಶಾಂತಗೊಳಿಸುತ್ತೆ. ನೀವು ಏನು ಮಾಡಬೇಕು ಅಂದರೆ ನಿಮ್ಮಲ್ಲಿ ಇರುವಂತಹ ಮನಸ್ಸನ್ನು ವಿವೇಕದ ಮುಖಾಂತರ ಅದನ್ನು ತಿದ್ದಬೇಕು, ತಿಳುವಳಿಕೆಯನ್ನು ಹೇಳಬೇಕು. ಹೀಗಾಗಿ ತಿಳಿಯದ ಮನಸ್ಸಿಗೆ ಯಾರಾದರೂ ವಸ್ತುವನ್ನು ಕಂಡ ತಕ್ಷಣ ಮನಸ್ಸು ಆ ಕಡೆ ಅಳೆದು ವಿಚಲಿತ ಆಗ್ತೈತೆ. ಹೀಗಾಗಿ ಆ ಮನಸ್ಸನ್ನು ವಿಚಲಿತಗೊಳ್ಳಲಿಕ್ಕೆ ಬಿಡಬೇಡ್ರಿ. ಮನಸ್ಸಿನೊಳಗೆ ಆಸೆಗಳು ಸಾಕಷ್ಟು ಇರ್ತವೆ. ಆ ಆಸೆಗಳನ್ನು ನಾವು ನಿಯಂತ್ರಣದೊಳಗೆ ಇಟ್ಟುಕೊಳ್ಬೇಕು. ಆ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಮಾತ್ರ
ಮುಂದೆ ನಮಗೆ ಆನಂದ ಆಗುತ್ತೆ, ಹರುಷ ಆಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ನಿಮ್ಮಲ್ಲಿ ಇರುವಂತಹ ಮನಸ್ಸನ್ನು ನೀವೇ ಶಾಂತಗೊಳಿಸಬೇಕು. ಮುಂದಿನ ಸಾಲು, ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆಯಲ್ಲ, ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ. ಅಂದರೆ ಕೊನೆ ಸಾಲಿನಲ್ಲಿ ಹೇಳ್ತಾರೆ, ನೀನು ಬಾ ಅಂದ ತಕ್ಷಣ ಅದೇನು ಬಂದ್ಬಿಡುತ್ತಾ? ಹೋಗು ಅಂದ ತಕ್ಷಣ ಅದು ಹೋಗ್ಬಿಡುತ್ತಾ? ಇಲ್ಲ, ಅದು ಹಂಗಲ್ಲ. ಅದು ನಿನ್ನ ಇಚ್ಛೆ ಅಲ್ಲ, ನಿನ್ನ ಆಜ್ಞೆಯನ್ನು ಅದು ಪಾಲಿಸುವುದಿಲ್ಲ. ಯಾವ ರೀತಿಯಾಗಿ ಬೊಂಬೆಯನ್ನು ಆಡಿಸುವವನ ಕೈಯಲ್ಲಿ ಬೊಂಬೆಯ ಸೂತ್ರ ಇರುತ್ತೆ, ಯಾವ ರೀತಿಯಾಗಿ ಅದನ್ನು ಆಡಿಸ್ತಾ ಇರ್ತಾನೆ ಆ ರೀತಿಯಾಗಿ ಬೊಂಬೆ ಕುಣಿತಾ ಇರುತ್ತೆ. ಇದೇ ರೀತಿಯಾಗಿ ನಮ್ಮ ಜೀವನವೂ ಕೂಡ ಇದೇ, ಪ್ರತಿಯೊಂದು ಕೂಡ ಅವನ ಕೈಯೊಳಗೆ ಐತೆ, ಅವನ ಇಚ್ಛೆಯೊಳಗೆ ಐತೆ. ಯಾವ ಇಚ್ಛೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಅವು ದೊರಕ್ತವೆ. ಹೀಗಾಗಿ ಆತನ ಇಚ್ಛೆ ಕರುಣೆ ನಿನ್ನ ಮೇಲೆ ಬರೋವರೆಗೂ ನೀನು ಅವುಗಳನ್ನು ಪಡೆಯುವ ಸಲುವಾಗಿ ಯೋಗ್ಯನಾಗಬೇಕಾಗುತ್ತದೆ. ಯಾವಾಗ ಅವುಗಳನ್ನು ಪಡಲಿಕ್ಕೆ ಯೋಗ್ಯ ಅಲ್ಲ ಆಗಿರ್ತೀಯಲ್ಲ, ಅಂತಹ ಸಂದರ್ಭದೊಳಗೆ ಅವೆಲ್ಲವೂ ಕೂಡ ನಿನ್ನಲ್ಲಿಗೆ ಬರ್ತವೆ. ಹೀಗಾಗಿ ಯಾವುದು ಸುಖ ದುಃಖ ನೋವು ನಲಿವುಗಳು, ಪ್ರೀತಿ ದ್ವೇಷ ಸ್ತುತಿ ನಿಂದನೆ, ಇವೆಲ್ಲವೂ ಕೂಡ ನಿನ್ನ ಆಶೆಯಂತೆ ಬಂದು ಹೋಗೋದಲ್ಲ. ಇವೆಲ್ಲವೂ ಕೂಡ ಆ ಸಂಗಯ್ಯನ ಅಧೀನದ ಒಳಗೆ ಇದ್ದಾವೆ. ಯಾವಾಗ ಸಂಗಯ್ಯನ ಇಚ್ಛೆ ಆಗುತ್ತೆ ಆ ಸಂದರ್ಭದಲ್ಲಿ ಅವು ನಮ್ಮ ಹತ್ರ ಬಂದೇ ಬರ್ತವೆ. ಯಾವಾಗ ಸಂಗಯ್ಯನ ಇಚ್ಛೆ ಆಗೋದಿಲ್ಲ ಅವು ನಮ್ಮಿಂದ ದೂರ ಹೋಗ್ತವೆ. ಅದಕ್ಕೆ ಹೇಳ್ತಾರೆ, ಆಗಿಂಗೆ ಮುಯ್ಯಾನದಿರು, ಚೀಗಿಂಗೆ ಬೆಂಬೀಳದಿರು. ಆಹಾ ಮನವೇ ಸಂತೈಸಿಕೋ ನಿನ್ನ ನೀನೆ, ಹಾಗೆಂದೆಡೆ ನಿನ್ನ ವಶವಲ್ಲ, ಹೋಗೆಂದೆಡೆ ನಿನ್ನಿಚ್ಛೆಯಲ್ಲ, ಭೋಗಾದಿ ಭೋಗಗಳೆಲ್ಲವೂ ಸಂಗಯ್ಯನ ಅಧೀನವಾಗಿ. ಇವೆಲ್ಲ ಭೋಗದ ವಸ್ತುಗಳು ಎಲ್ಲ ಯಾರ ಅಧೀನದಲ್ಲಿ ಇರ್ತವೆ ಅಂದರೆ ಸಂಗಯ್ಯನ ಅಧೀನದಲ್ಲಿ ಇರ್ತವೆ. ಯಾವುದಕ್ಕೆ ನೀ ಮರುಗಲಿಕ್ಕೆ ಹೋಗಬೇಡ, ನಿನ್ನ ಮನಸ್ಸನ್ನು ನೀನೇ ಸಂತೈಸಿಕೋ ಅಂತ ತುಂಬ ಅರ್ಥಪೂರ್ಣವಾಗಿ ನೀಲಾಂಬಿಕೆ ತಾಯಿಯವರು ಹೇಳಿದ್ದಾರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಇನ್ನೊಮ್ಮೆ ಶರಣಾರ್ಥಿಗಳು.